ಈ ದಿವಸ ನಮ್ಮ MLC ರಾಮೋಜಿಗೌಡರವರ ಏನು ಒಂದು ಗೆಲುವಿನ ಅಭೂತಪೂರ್ವ ಗೆಲುವಿನ ಒಂದು ಕಾರ್ಯಕರ್ತ ಮತ್ತು ಎಲ್ಲ ಮುಖಂಡರನ್ನ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನೆಲ್ಲ ಕರೆದು ಒಂದು ಕೃತಜ್ಞತಾ ಸಭೆಯನ್ನು ಮಾಡಬೇಕು ಅಂತೇಳಿ ಈ ದಿವಸ 23ನೇ ತಾರೀಕು ದಿನಾಂಕವನ್ನು ನಿಗದಿ ಮಾಡಿದರು. ಈಗಾಗಲೇ ನಮ್ಮ ರಾಮೋಜಿಗೌಡರು ಈ ಗೆಲುವು ಈಗಾಗಲೇ ಸುಮಾರು 25 ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಬೆಂಗಳೂರು ಪದವಿ ಕ್ಷೇತ್ರದಿಂದ ಗೆಲ್ಲಕ್ಕೆ ಅವಕಾಶ ಆಗಿರಲಿಲ್ಲ. ಎಲ್ಲ BJP ಪಕ್ಷದವರು ಗೆದ್ಕೊಂಬರ್ತಾಯಿದ್ರು. ಈಗ ಒಂದು ಕಾಕತಾಳಿ ಅಂತ ನಮ್ಮ ಎಲ್ಲ ಸುಮಾರು ಒಂದೂವರೆ ವರ್ಷದಿಂದ ಪ್ರಾಮಾಣಿಕವಾಗಿ ನಮ್ಮ ರಾಮೋಜಿಗೌಡರು ಎಲ್ಲ ಮುಖಂಡರನ್ನ 36 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮುಖಂಡರುಗಳು, ಟೀಚರ್ಸು ಮತ್ತು ಅಲ್ಲಿ ಇರ್ತಕ್ಕಂಥ ರಾಜಕೀಯ ಮುಖಂಡರುಗಳನ್ನೆಲ್ಲ ಒಗ್ಗೂಡಿಸಿ ಪ್ರಾಮಾಣಿಕವಾಗಿ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ಚಾರ್ಜ್ಗಳಿಗಾಗಿ ಮಾಡಿ ಅಲ್ಲಿ ವೋಟರ್ಸು ಮತ್ತು ಎಲ್ಲ ಮುಖಂಡರುಗಳನ್ನ ಒಗ್ಗೂಡಿಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇವತ್ತು ನಾವು ಕೂಡ ನಮಗೆ ಒಂದು ರಾಜರಾಜ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣಾ ಇನ್ಚಾರ್ಜನ್ನು ಕೊಟ್ಟಿದ್ದರು. ನಾವು ಎಲ್ಲ ನಮ್ಮ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಮತ್ತು ಟೀಚರ್ಸ್ಗಳು, ನಮ್ಮ ಪದವೀಧರರು ಎಲ್ಲರೂ ಕೂಡ ನಾವು ಕೂಡ ಎನ್ರೋಲ್ ಮಾಡಿಸಿ ಸುಮಾರು ನಮ್ಮ ಒಂದು ವರ್ಷದಿಂದ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಅಭೂತಪೂರ್ವವಾಗಿ ನಮಗೂ ಕೂಡ ಅಲ್ಲಿಗೆ ಮತದಾರರು ನಮಗೆ ಕೈ ಹಿಡಿದು ಮತಗಳನ್ನ ನೀಡಿದರು. ನಮ್ಮ ಕ್ಷೇತ್ರದ ರಾಜರಾಜ ವಿಧಾನಸಭಾ ಕ್ಷೇತ್ರಗಳು ಕೂಡ ಅದೇ ರೀತಿ ಎಲ್ಲ ಇನ್ನು ಉಳಿದ 36 ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಲ್ಲ ಕಡೆಯೂ ಕೂಡ ರಾಮೋಜಿಗೌಡರಿಗೆ ಎಲ್ಲೇ ಹೋದರೂ ಕೂಡ ಈ ಸರಿ ರಾಮೋಜಿಗೌಡರಿಗೆ ನಾವು ಓಟ್ ಹಾಕ್ತೀವಿ, ಅವ್ರಿಗೆ ಬೆಂಬಲ ಸೂಚಿಸ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಬಂದರು. ಆವಾಗ ಏನಾಯಿತು, ಈಗಾಗಲೇ ನಮ್ಮ ಆಪೋಸಿಟ್ ಅಭ್ಯರ್ಥಿ ದೇವೇಗೌಡರು ಸುಮಾರು ಹಿಂದೆ ಅವ್ರು ಗೆದ್ದಿದ್ದರು. ಅವ್ರು ಗೆದ್ದು ಈ ಸರಿನೂ ಗೆಲ್ಲೋ ಒಂದು ಹುಮ್ಮಸ್ಸಿನಲ್ಲಿದ್ದರು. ಆದರೆ ನಮ್ಮ ರಾಮೋಜಿಗೌಡರು ಸುಮಾರು 12,000 ಮತಗಳಿಂದ ಗೆದ್ದರು. ಆದರೆ ಇನ್ನೂ 7,000 ಮತಗಳು, ನಾನು ಕೂಡ ಕೌಂಟಿಂಗಲ್ಲಿದ್ದೆ, ಇನ್ನೂ 7,000 ಮತಗಳು ಅವರವು ರಿಜೆಕ್ಟ್ ಆದವು. ಆ 7,000 ಮತಗಳೇನೋ ಬಂದಿದ್ದರೆ ಇನ್ನೂ ರೆಕಾರ್ಡ್ ಆಗಿ ಸುಮಾರು 19,000 20,000 ಮತಗಳು ಗೆಲ್ಲುವವ್ರಿಗೆ ಬರ್ತಿತ್ತು. 7,000 ಮತಗಳು ನಮ್ಮ ರಾಮೋಜಿಗೌಡರೇ ತಿರಸ್ಕೃತ ಆದವು. ಅವರು ಒಂದೂವರೆ ಸಾವಿರ ತಿರಸ್ಕೃತ ಆಗಿದ್ವು. ಹಾಗಾಗಿ ಎಲ್ಲರೂ ಕೂಡ ಈ ದಿವಸ ಏನಿದ್ದಾರೆ ಎಲ್ಲ ನಮ್ಮ ಪುಟ್ಟಣ್ಣವರು ಅವರು ಬೇರೆ BJP ಪಕ್ಷದ ಕಾಂಗ್ರೆಸ್ಗೂ ಕೂಡ ಬಂದರು. ಅವರು ಕೂಡ ಸಹಕಾರವನ್ನು ನೀಡಿ ಪುಟ್ಟಣ್ಣವ್ರ ಸಹಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಂಸದರು ಮತ್ತು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ನಮ್ಮ ಬ್ಲಾಕ್ ವಾರ್ಡ್ ಅಧ್ಯಕ್ಷರುಗಳು, KPCC ಮೆಂಬರ್ಗಳು, ಎಲ್ಲ ಮಹಿಳಾ ವಿಭಾಗದ ಕಾರ್ಯಕರ್ತರು ಕೂಡ ಒಗ್ಗೂಡಿಸ್ಕೊಂಡು ಕೆಲಸವನ್ನು ಮಾಡಿ ಇವತ್ತು ಗೆಲ್ಲಿಸಿದ್ವಿ. ಅವರಿಗೆ ಕೃತಜ್ಞತಾ ಒಂದು ಸಭೆಯನ್ನು ಇವತ್ತು ನಮ್ಮ ರಾಮೋಜಿಗೌಡರು ಕರೆದಿದ್ದಾರೆ. ಈಗಾಗಲೇ ಸಭೆ ಮುಕ್ತಾಯ ಹಂತದಲ್ಲಿದೆ. ಎಲ್ಲರೂ ಕೂಡ ಇವತ್ತು ಒಂದು ಊಟದ ವ್ಯವಸ್ಥೆ ಕೂಡ ನಮ್ಮ ರಾಮೋಜಿಗೌಡರು ಮಾಡಿದ್ದಾರೆ. ರಾಮೋಜಿಗೌಡರದು ಒಂದು ಗುಣ ಏನಂತ ಹೇಳಿದ್ರೆ, ಯಾರೊಬ್ಬ ವ್ಯಕ್ತಿ ಅವ್ರಿಗೆ ಅವ್ರ ಪರಿಚಯ ಆಯಿತು ಅಂತಂದರೆ ಅವ್ರನ್ನ ಕೊನೆವರೆಗೂ ಅವ್ರು ನಂಬಿದ್ರೆ ಬಿಡೋದಿಲ್ಲ ವ್ಯಕ್ತಿ ಅಲ್ಲ. ಅನೇಕ ಜನಕ್ಕೆ ಸುಮಾರು 9,000 ಜನಗಳಿಗೆ ಕೆಲಸಗಳನ್ನು ಕೊಡಿಸಿದ್ದಾರೆ, ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ಗಳನ್ನ ಮಾಡಿಸಿದ್ದಾರೆ, ಮತ್ತು ಸೈಟ್ಗಳನ್ನ ಕನ್ಸೆಷನ್ ರೇಟ್ಗಳು ಸೈಟ್ಗಳನ್ನ ಕೊಟ್ಟಿದ್ದಾರೆ. ಬಡವ್ರ ಬಗ್ಗೆ ಇವತ್ತು ಹೋದರೂ ಕೂಡ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಮನೋಭಾವ ಇಟ್ಕೊಂಡಿರ್ತಂಥ ಒಂದು ವ್ಯಕ್ತಿ. ಇಂಥ ವ್ಯಕ್ತಿ ನಾನು ನೋಡಿದ ರಾಜಕೀಯದಲ್ಲಿ, ನಾನು 35 ವರ್ಷ ರಾಜಕೀಯದಲ್ಲಿದ್ದೆ. ಇಂಥ ವ್ಯಕ್ತಿನ ನಾನು ಇದುವರೆಗೂ ನೋಡಿರಲಿಲ್ಲ. ಬಹಳ ಒಂದು ತುಂಬ ಸದುದೇ ಉಳ್ಳ ವ್ಯಕ್ತಿಯಾಗಿದ್ದಾರೆ. ಅವರ ಕುಟುಂಬದವರು ಕೂಡ ಬಹಳ ಶ್ರಮವಹಿಸಿ ನಮ್ಮನ್ನೆಲ್ಲ ಒಗ್ಗೂಡಿಸಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಮತ್ತು ನಮ್ಮ ರಾಮೋಜಿಗೌಡರಿಗೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಉಪನ್ಯಾಸಕರುಗಳಿರ್ಬೋದು, ಬೇರೆ ಬೇರೆ ಪದವೀಧರಗಳಿರ್ಬೋದು, ಇಲ್ಲಿ ಸೇರಿರ್ತಕ್ಕಂಥ ರಾಜಕೀಯ ನಾಯಕರುಗಳು, ನಮ್ಮ ನಾಯಕರುಗಳು ಎಲ್ಲರೂ ಕೂಡ ನಾವು ತುಂಬ ಧನ್ಯವಾದಗಳನ್ನ ಅವ್ರಿಗೆ ಅರ್ಪಿಸ್ತೇವೆ. ಹಾಗೆ ನಮ್ಮ ರಾಮೋಜಿಗೌಡರಿಗೆ ಇನ್ನೂ ಹೆಚ್ಚಿನ ರೀತಿ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಹುಟ್ಟಿದ ಹಬ್ಬ ಅವ್ರದ್ದು. ಇದೇ ದಿನ ಕೂಡ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ಅವ್ರಿಗೆ ದೇವರು ಆಯುಸ್ಸು, ಆರೋಗ್ಯ, ಯಶಸ್ಸನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಈಗೇನು MLC ಆಗಿದ್ದಾರೆ, ನಾವು ಅವ್ರನ್ನ ಶಾಸಕರನ್ನಾಗಿ ನೋಡಬೇಕು ಅಂತೇಳಿ ಮತ್ತು ಮಂತ್ರಿಗಳಾಗಿ ನೋಡಬೇಕು ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಅದು ಆಗಲಿ ಮುಂದಿನ ದಿನಗಳಲ್ಲಿ ಅಂತೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ಕೋರ್ತಾ ಇದ್ವಿ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ತಾವು ಜನ ಸೇವೆ ಮಾಡಿದಂಥ ವ್ಯಕ್ತಿ ನೀವು. ನಿಮ್ಮ ಜನಸೇವೆ ನೋಡಿನೇ ಇವತ್ತು ನೀವು ಗೆಲುವು ಸಾಧಿಸಿದ್ದೀರಾ. ಹಾಗೆ ನಮ್ಮ ಕ್ಷೇತ್ರದ ಹನುಮಂತರಾಯಪ್ಪವ್ರು ಇರ್ಬೋದು, ನಮ್ಮ ಬೆಟ್ಸಮ್ಮಣ್ಣವ್ರು ಇರ್ಬೋದು, ಹಾಗೆ ನಮ್ಮ DK ಸುರೇಶ್ ಅವ್ರ ಅಣ್ಣವ್ರು ಇರ್ಬೋದು, ಕುಸುಮಾ ಮೇಡಮ್ ಅವ್ರು ಇರ್ಬೋದು, ಇವರೆಲ್ಲ ಶ್ರಮದಿಂದ ಇವತ್ತು RR ನಗರದಲ್ಲಿ ನಾವು ಅತಿ ಹೆಚ್ಚಿನ ಮತಗಳು ತಗೊಂಡಿದ್ದೀರಿ. ಯಾಕಂದರೆ ಮುಂಚೆ ಕಾಂಗ್ರೆಸ್ಸಲ್ಲಿ ಈ ಕ್ಷೇತ್ರದಲ್ಲಿ ಓಟ್ ಹಾಕೋದಕ್ಕೆ ಕಾಂಗ್ರೆಸ್ಗೆ ಸ್ವಲ್ಪ ಕಮ್ಮಿ ವಿದ್ಯಾರ್ಥಿ ಕಮ್ಮಿ ಇತ್ತು. ಇವತ್ತು ಒಳ್ಳೆ ಓಟ್ ಆಗಿದೆ.